ಹಾಯ್ ಹಲೋ ಎಲ್ಲರಿಗೆ ನಾಗಮಣಿ ಆಂಟಿ ಕಿಚನ್ಗೆ ಸ್ವಾಗತ. ಊಟ ಮಾಡೋಣ ಬನ್ನಿ. ಇವತ್ತೇನಪ್ಪ ಮಾಡಿರೋದಂದ್ರೆ ಇದು ಪಪ್ಪು ಅಂತೀವಿ, ನಾವು ದಾಲ್ ಅಂತೀವಿ. ಈ ದಾಲ್ಗೆ ಏನೇನು ಹಾಕಿದ್ದೀನಿ ಅಂದರೆ ಮೊಸರು ಬೇಳೆ ಬರ್ತಾವಲ್ಲ, ಕೆಂಪು ಬೇಳೆ, ಅವು ಕೆಂಪು ಬೇಳೆ, ಮತ್ತು ಇವು ಹೆಸರು ಕಾಳು ಮತ್ತು ತೊಗರಿಬೇಳೆ, ಇವು ಮೂರನ್ನು ಈಕ್ವಲ್ ಕ್ವಾಲಿಟಿಲಿ ತೊಗೊಂಡು ಅರಿಶಿನ ಹಾಕಿ, ಅರಿಶಿನ 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳೋದು. ಮೆತ್ತಿಗೆ ಬೇಯಿಸ್ಕೊಂಡು ಸ್ವಲ್ಪ ಬ್ಯಾಳೆಲಿ ತಿಕ್ಕಿ ಆಮೇಲೆ ಈರುಳ್ಳಿ ಹಾಕಿ, ಇಂಗು ಹಾಕಿ ಒಗ್ಗರಣೆ ಕೊಡೋದು. ಇಷ್ಟೇ ಇದ್ರದ್ದು ದಾಲ್. ಇದು ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಇವು ಕಾರ್ಚಿಕಾಯಿ ಅಂತಾರೆ. ಇವು ನಿನ್ನೆ ತೊಗೊಂಬಂದೀನಿ, ನಿನ್ನೆ ನೈಟ್ ಸ್ವಲ್ಪ ಮಾಡ್ಕೊಂಡಿನಿ. ಈಗ ಕಾರ್ಚಿಕಾಯಿ ಇವು ರೊಟ್ಟಿಗಾಗಲಿ ರೈಸ್ಗಾಗಲಿ ತುಂಬ ಚೆನ್ನಾಗಿರ್ತದೆ ಕಾರ್ಚಿಕಾಯಿ. ಇದು ಪುಂಡೆಪಲ್ಲೆ ಚಟ್ನಿ. ಒಂದು ದಿವಸ ಮಾಡ್ಕೊಂಡ್ರೆ 3-4 ದಿವಸ ಬರುತ್ತಲ್ಲ, ಅದಕ್ಕೆ ಇದು ಪುಂಡೆಪಲ್ಲೆ ಚಟ್ನಿ. ನೆನ್ನೆದು 2 ಜೋಳದ ರೊಟ್ಟಿ, 2 ಜೋಳದ ರೊಟ್ಟಿ. ಆಮೇಲೆ ಮಜ್ಜಿಗೆ, ಏನಂತೀರ, ಮಜ್ಜಿಗೆ, ಮಾವಿನ ಹಣ್ಣು ಕಟ್ ಮಾಡಿಲ್ಲ, ಮಾವಿನ ಹಣ್ಣು. ಇದಿಷ್ಟು ಇವತ್ತಿನ ಊಟ. ಹೆಂಗಿದೆ ಅಂತ ನೋಡಿ ಈ ಥರ ಮಾಡ್ಕೊಳ್ಳಿ. ಒಂದೇ ಥರ ಬೇಳೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಬೇಳೆ ಸಾರು ಮಾಡಿದರೆ ಇದು ಹಿಂಗೆ ಮಾಡಿ ಬಂದರೆ ತುಂಬ ಚೆನ್ನಾಗಿರ್ತದೆ. 3 ಐಟಮ್ಸು ಒಂದೇ ಸಲ ತಿಂದಂಗೆ ಆಗುತ್ತೆ. ಹೆಲ್ತಿಗೆ ಒಳ್ಳೆಯದು, ಹೆಲ್ದಿ ಫುಡ್ಡು. ಏನಂತೀರ? ತುಂಬ ಚೆನ್ನಾಗಾಗಿದೆ. ಈಸಿ, ಅದರಲ್ಲಿ ಸಾಮಾನು ಏನು ಜಾಸ್ತಿ ಇರೋಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಗಂಟಿಗೆ ಎಂಕರೇಜ್ ಮಾಡಿ. ಹಂಗೆ ನಾನು ಏನೇನು ಮಾಡ್ಕೊತೀನೋ ತಿನ್ನಲಿಕ್ಕೆ ಅದನ್ನೆಲ್ಲ ನಿಮಗೆ ಕೊಡ್ತಾ ಇರ್ತೀನಿ. ನೀವು ಈಸಿಯಾಗಿ ಮಾಡ್ಕೊಬೋದು. ಹೇಳ್ತೀನಿ ಐಟಮ್ಸ್ ಕೂಡ. ಅದಲ್ಲ, ಮಾಡೋದು ತೋರಿಸಿದ್ರೆ ಭಾಳ ಹೊತ್ತಾಗುತ್ತಾ, ನಿಮಗೆ ಅಷ್ಟು ಪೇಷನ್ಸ್ ಇರಲ್ಲ ನಿಮಗೆ ನೋಡಲಿಕ್ಕೆ. ಅದಕ್ಕೋಸ್ಕರ ಮಾಡಿದ್ಮೇಲೆ ಏನು ಹಾಕಿದ್ದೀನಿ ಹೆಂಗೆ ಅಂತೇಳಿ ಹೇಳ್ತಾ ಇರ್ತೀನಿ. ಬಾಯ್. ಲೈಕ್ ಮಾಡಿರಿ, ಮರಿಬೇಡ್ರಿ.